ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದೊಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಬರೋಣ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಗರದಲ್ಲಿ ಜರುಗಿದ ಭಾವೈಕ್ಯತೆ ನಡಿಗೆ. ಜಿಲ್ಲಾಡಳಿತದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಹಲವು ಸಂಘ ಸಂಸ್ಥೆಗಳ ಪ್ರಮುಖರು ಭಾಗಿ. ಭಾವೈಕ್ಯತೆ ಗಟ್ಟಿಗೊಳ್ಳಲು ತಿರಂಗ ಯಾತ್ರೆ ಪೂರಕವಾಗಿದೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಆಗಸ್ಟ್ 19ರಂದು ಕುರಿಗಾಯಿಗಳ ನಡೆ. ವಿಧಾನಸೌಧದ ಕಡೆ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 1.5 ಲಕ್ಷ ಜನರು ಭಾಗವಹಿಸುವರು. ಪಾಲ್ಗೊಳ್ಳುವಂತೆ ಗೋಪಾಲ್ ಗಾರಂಪಳ್ಳಿ ಕರೆ. ಕುರಿಗಾಯಿ ಹಿತರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಸರ್ಕಾರಕ್ಕೆ ಒತ್ತಾಯ. ಆಗಸ್ಟ್ 17ರಂದು ನೌಬಾದ್ ಯಲ್ಲಾಲಿಂಗೇಶ್ವರ ಆಶ್ರಮದಲ್ಲಿ ಮುಗಳಖೋಡ್ ಜಡಗ ಶ್ರೀಗಳ ಆಶೀರ್ವಚನ. ಮಲ್ಲಿಕಾರ್ಜುನ ಡಾಕುಳಿಗಿ. ನೌಬಾದ್ ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ ನಡೆಸ್ತಾ ಇದ್ದೇವೆ. ಶ್ರೀಗಳ ದರ್ಶನ ಪಡೆದುಕೊಳ್ಳುವಂತೆ ಜಾನ್ಸನ್ ಘೋಡೆ ಭಕ್ತಾಧಿಕಾರಿಗಳ ಕರೆ. ಒಳ ಮೀಸಲಾತಿ ಕುರಿತು ತೀವ್ರಗೊಂಡ ಬಲಗೈ ಸಮುದಾಯದ ಹೋರಾಟ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಒಪ್ಪುವುದಿಲ್ಲ ಎಂದು ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆ. ನಾಗಮೋಹನ್ ದಾಸ್ ಅವರಿಗೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬಲಗೈ ಸಮುದಾಯದ ಮುಖಂಡರು. ಕ್ಷೇತ್ರದ ಅಭಿವೃದ್ಧಿಯನ್ನೇ ಮರೆತು ಬಿಟ್ಟರೆ ಶಾಸಕ ಪ್ರಭು ಚವ್ಹಾಣ್. ಕೆಡಿಪಿ ಸಭೆ ಪತ್ರಿಕಾ ದಿನಾಚರಣೆಗೆ ಆಗಮಿಸಿದ ಚವ್ಹಾಣ್ ಇದ್ದಕ್ಕಿದ್ದಂತೆ ತಿರಂಗ ಯಾತ್ರೆಯಲ್ಲಿ ಪ್ರತ್ಯಕ್ಷ. ನಿಮ್ಮ ಮಗ ಎಲ್ಲಿ ಎಂದು ಪ್ರಶ್ನಿಸಿದ ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಬೋಣ. ಭಾವೈಕ್ಯತೆ ಗಟ್ಟಿಗೊಳ್ಳಲು ಹರ್ ಘರ್ ತಿರಂಗ ಯಾತ್ರೆ ಪೂರಕವಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ನಗರದ ನೆಹರು ಕ್ರೀಡಾಂಗಣದಲ್ಲಿ ಹರ್ ಘರ್ ತಿರಂಗ ಅಭಿಯಾನ ಉದ್ದೇಶಿಸಿ ಅವರು ಮಾತನಾಡುತ್ತಾರೆ. ಜಗತ್ತಿನ ಏಕೈಕ ದೇಶವಾದ ಭಾರತದಲ್ಲಿ ಮಾತ್ರ ಭಾವೈಕ್ಯತೆ ಕಾಣಬಹುದಾಗಿದೆ. ಇತರ ದೇಶಗಳಲ್ಲಿ ಒಂದು ಸಮುದಾಯದವರು ವಾಸಿಸುತ್ತಾರೆ, ಆದರೆ ಕಲಹವೇ ಅವರ ಒಂದು ನಿತ್ಯದ ಕುರುಹು ಆಗಿರುತ್ತದೆ. ಆದರೆ ನಮ್ಮ ದೇಶದಲ್ಲಿ ಸಾವಿರಾರು ಜಾತಿ, ಹಲವಾರು ಧರ್ಮದವರು ಒಂದೆಡೆ ವಾಸಿಸ್ತಾ ಇದ್ರೂ ಕೂಡ ಇಲ್ಲಿ ಯಾವುದೇ ಕಲಹ ಇರುವುದಿಲ್ಲ. ಬದಲಾಗಿ ಎಲ್ಲರೂ ಪರಸ್ಪರ ಸಹೋದರರಂತೆ ಬದುಕ್ತಾರೆ ಎನ್ನುವಂಥ ಮಾತನ್ನು ಹೇಳಿದರು. ಇದಕ್ಕೆಲ್ಲ ನಮ್ಮ ತ್ರಿವರ್ಣ ಧ್ವಜದ ಮಹಿಮೆಯೇ ಕಾರಣ ಎಂದು ಪ್ರತಿಪಾದಿಸಿದರು. ಇಂದು ನಮ್ಮ ನಿತ್ಯದ ಬದುಕು ಸುಂದರವಾಗಿರಲಿಕ್ಕೆ ಆರೋಗ್ಯದ ಕಡೆಯೂ ಕೂಡ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಅಗತ್ಯ. ಅನಿಮಿಯಾದಂತಹ ಮಾರಕ ಕಾಯಿಲೆಯಿಂದ ಮುಕ್ತರಾಗಿರಲು ಹಾಗೂ ಪೌಷ್ಟಿಕಾಂಶದ ಕೊರತೆಯಿಂದ ದೂರ ಇರಲು ವೈದ್ಯರನ್ನ ಕಾಣಿ ಸೂಕ್ತ ಚಿಕಿತ್ಸೆಗೊಳಪಡುವಂತೆ ಡಿಸಿ ಅವರು ಕರೆ ಕೊಟ್ಟರು. ಭಾಲ್ಕಿ ರೆಮೆಟ್ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಸಾನ್ನಿಧ್ಯವನ್ನು ವಹಿಸಿದರು. ಇದೇ ವೇಳೆ ವಿಜ್ಡಮ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮೊಹಮ್ಮದ್ ಆಸಿಫುದ್ದೀನ್, ಉದ್ಯಮಿ ಮನ್ಪ್ರೀತ್ ಸಿಂಗ್ ಬಂಟಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ, ಬ್ರಹ್ಮಕುಮಾರಿಸ್ ಕೇಂದ್ರ ಪಾವನಧಾಮದ ಹಿರಿಯ ರಾಜಯೋಗ ಶಿಕ್ಷಕಿ ಬಿಕೆ ಗುರುದೇವಿ ಅಕ್ಕನವರು, ಪ್ರವರ್ತಕರಾದ ಬಿಕೆ ಮಂಗಲಾ ಬೆಹನ್, ಬಿಕೆ ಸರ್ವಮಂಗಳ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳೋಳಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸ್ವಾಮಿ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಕ್ರಾಸ್ನಿಂದ ಹರ್ ಘರ್ ತಿರಂಗ ಯಾತ್ರೆ ಆರಂಭ ಆಯಿತು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಇತರರು ತ್ರಿವರ್ಣ ಧ್ವಜವನ್ನು ಹಾರಿಸುವ ಮೂಲಕ ಚಾಲನೆಯನ್ನು ಕೊಡ್ತಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ವಾರ್ತಾ ಇಲಾಖೆ, ಜಿಲ್ಲೆಯ ಇತರೆ ಸಂಘ ಸಂಸ್ಥೆಗಳು, ಕನ್ನಡ ಸಾಹಿತ್ಯ ಪರಿಷತ್ಗಳ ಸಹಯೋಗದಲ್ಲಿ ಕಾರ್ಯಕ್ರಮ ಜರುಗಿತು. ಎಲ್ರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ದಿನಾಚರಣೆಯ ಅಂಗವಾಗಿ ನಾವು ಇವತ್ತು ಬೀದರ್ನಲ್ಲಿ ವಾಕಥಾನ್ ಅಂತ ಆಯೋಜನೆ ಮಾಡಿದ್ದೀವಿ ಮತ್ತು ತುಂಬ ಖುಷಿ ಆಗ್ತಾ ಇದೆ. ಬೀದರ್ದು ಎಲ್ಲ ಜನರು, ಎಲ್ಲ ಸಮುದಾಯದ ಜನರು ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ, ಸರ್ವ ಜನಾಂಗದ ಶಾಂತಿಯ ತೋಟ ಈ ಮಾತನ್ನು ನಾವು ಬೀದರ್ನಲ್ಲಿ ನೋಡ್ತೀವಿ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಸಮುದಾಯದವರು ಭಾಗವಹಿಸಿದ್ದಾರೆ. ಈ ಮಾತನ್ನು ಕೂಡ ಅವರು ಪ್ರೂವ್ ಮಾಡಿದ್ದಾರೆ. ಸೊ ಎಲ್ರಿಗೂ ಧನ್ಯವಾದಗಳು ಈ ಹಬ್ಬದಲ್ಲಿ ಭಾಗವಹಿಸೋಕ್ಕೆ. ಮತ್ತು ನಾನು 2 ಲೈನ್ಸ್ ಈಗಾಗಲೇ ಹೇಳಿದೆ, ಮತ್ತೆ ರಿಪೀಟ್ ಮಾಡ್ತೀನಿ. ಅದು ಇಕ್ಬಾಲ್ ಅವರು ಬರೆದಿದ್ರು, यूना और मिस और रूम सब मिट गए जहाँ से, अब तक मगर है बाकी नामो निशा हमारा. कुछ बात है कि हस्ती मिटती नहीं हमारी, सदियों रहा है दुश्मन दौरे ज़मां हमारा. सारे जहाँ से अच्छा हिंदुस्तान हमारा, हिंदुस्तान हमारा. धन्यवाद. ರಾಜ್ಯದ ಮೂಲೆ ಮೂಲೆಗಳಿಂದ 1.5 ಲಕ್ಷಗಟ್ಟಲೆ ಆದಿವಾಸಿ ಅಲೆಮಾರಿ ಸಂಚಾರಿ ಬುಡಕಟ್ಟು ಅಸಂಘಟಿತ ಮೂಲ ನಿವಾಸಿ ಕುರಿಗಾಯಿಗಳ ಹೋರಾಟ ಸಮಿತಿ ಹಾಗೂ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಇವರುಗಳ ಒಂದು ಸಹಯೋಗದೊಂದಿಗೆ ಈ ತಿಂಗಳ ಆಗಸ್ಟ್ 19ರಂದು ಬುಧವಾರ ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ
ಕುರಿಗಾಯಿಗಳ ನಡೆ ವಿಧಾನಸೌಧದ ಕಡೆ ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಹೋರಾಟ ಸಮಿತಿಯ ಅಧ್ಯಕ್ಷ ಗೋಪಾಲ್ ಎಂಪಿ ಗಾರಂಪಳ್ಳಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಒಂದು ಉಗಲ್ವಾಟ್ ಎನ್ನುವಂಥ ಗ್ರಾಮದ ಕುರಿಗಾಯಿ ಶರಣಪ್ಪ ಜಮ್ಮನಕಟ್ಟಿ ಹಾಗೂ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕುರಿಗಾಯಿ ಪ್ರಭು ಮೇತ್ರೆ ಇವರನ್ನ ಕುರಿಗಳ್ಳರು ಕೊಲೆ ಮಾಡಿದ್ದು ಖಂಡನೀಯ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಲಕ್ಷ್ಮೀ ಕಳ್ಳಿಮನಿ ಎಂಬ ಕುರಿಗಾಯಿ ಮಹಿಳೆಯನ್ನ ಅತ್ಯಾಚಾರ ಮಾಡಿ ಕ್ರೂರವಾಗಿ ಕೊಲೆ ಮಾಡಿರುವಂತಹ ನಿದರ್ಶನಗಳು ನಮ್ಮ ಮುಂದಿವೆ. ಅದೇ ರೀತಿ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸ್ತಾ ಇರುವಂತಹ ಕುರಿಗಾರರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳನ್ನು ತಡೆಯಲು ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಆಗ್ರಹ ಮಾಡ್ತಾರೆ. ಸರ್ಕಾರ 2024-25ನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಸಂಬಂಧಿಸಿದಂತೆ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದ್ದು, ಅದರಂತೆ ಈಗ ಈ ಮಸೂದೆಯನ್ನು ಮುಂಗಾರು ಅಧಿವೇಶನ ಮುಗಿಯೋದ್ರೊಳಗಾಗಿ ಜಾರಿಗೆ ತರಬೇಕೆಂದು ಆಗ್ರಹಿಸಿ ಕುರಿಗಾರರ ನಡೆ ವಿಧಾನಸೌಧದ ಕಡೆ ಎಂಬ ಘೋಷವಾಕ್ಯದೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗಸ್ಟ್ 19ರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಗೊಂಡಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ತುಕಾರಾಮ್ ಚಿಂಕೋಡ್, ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಕಾಯ್ದೆ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ರವೀಂದ್ರ ಬಳತ್ ಮಾತನಾಡುತ್ತಾರೆ. ಗಿರಿಮಲ್ಲಪ್ಪ ಹಸರಗುಂಡಿಗಿ, ಈರಪ್ಪ ಬೆಳಂಗಿ, ಮಲ್ಲಿಕಾರ್ಜುನ್ ಔರಾಪುರ್, ಗುರುನಾಥ್ ಪೂಜಾರಿ, ಆನಂದ್ ಬನ್ನಳ್ಳಿ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ನಾವು ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜ ಮಾನ್ಯ ಸಿದ್ದರಾಮಯ್ಯನವರಾದಂತ ನಾವು ಹೋರಾಟ ಮಾಡ್ತಿಲ್ಲ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ವೃತ್ತಿ ಕುಲಕಸಬಾಗಿ ಕುರಿಗಾಯಿಗಳು ಇವತ್ತು ಬರೇ ಗೊಂಡ ಕುರುಬ ಸಮಾಜರು ಅಷ್ಟೇ ಮಾಡ್ತಿಲ್ಲ ಸರ್. ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲ ಧರ್ಮದವರು ಶೋಷಿತ ವರ್ಗಗಳು ಇವತ್ತು ಅಲ್ಲದೆ ವೃತ್ತಿ ಇವತ್ತು ಮಾಡ್ಕೊಂಡು ಬರ್ತಿರುವಂಥ ಕುರಿಗಾಯಿಗಳಿಗೆ ಹಿತರಕ್ಷಣೆ 2024ರಲ್ಲಿ ವಿಶೇಷವಾಗಿ ಯಾವ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಒಂದು ಹತ್ಯೆ ಕೊಲೆ ಇತ್ತು. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಬಸವ ತಾಲೂಕಿನಲ್ಲಿ ಪ್ರಭು ಮೇತ್ರೆ ಅಂತೇಳಿ ಕೊಲೆ ಇತ್ತು. ಈ ರೀತಿ ರಾತ್ರಿ ಹೊತ್ತು ಕಳತನ ಅನ್ನತ್ರ ಮಾನ್ಯ ಮುಖ್ಯಮಂತ್ರಿಗಳು 2024ರಾಗ ನಾವು ಬಜೆಟ್ನಲ್ಲಿ ವಿಶೇಷವಾಗಿ ಕುರಿಗಾಯಿಗಳ ದೌರ್ಜನ್ಯ ಹಿತರಕ್ಷಣೆ ಕಾಯ್ದೆ ಜಾರಿಗೆ ಮಾಡ್ತೀನಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡ್ಯಾರ. ಆ ಬಜೆಟ್ ಬಿಲ್ ನಾವು ಇವತ್ತು ಪಾಸ್ ಮಾಡ್ರಿ, ಇವತ್ತು ಗುಡ್ಡ ಗಾಡು ಪ್ರದೇಶಕ್ಕೆ ರಾತ್ರಿ ಹೊತ್ತಲ್ಲಿ ಇರ್ತಾರೆ, ವಿಶೇಷ ಪ್ಯಾಕೇಜ್ ಕೊಡ್ರಿ ಅಂತ ಹೇಳ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕುರುಬ ಸಮಾಜರ ಅಂತ ಅವ್ರ ಬಳಿ ಕೇಳ್ತಿಲ್ಲ. ರಾಜ್ಯದ ಗೌರವಾನ್ವಿತ ಒಳ್ಳೆ ಕಾಳಜಿ ಹೋರಾಟ ಆದಾಗ ಗೃಹ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೆ, ಆದ್ರೆ ಅದು ಆಗಲಿಲ್ಲ. ಮತ್ತೆ 2024ರಲ್ಲಿ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿ ಥರ ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನು ಬಿಲ್ ಪ್ರಸ್ತಾವ ಮಾಡ್ಯಾರ, ಆದ್ರೆ ಅದು ಕಾನೂನುಮುಖವಾಗಿ ಚಾಲನೆ ಬಂದಿಲ್ಲ. ಅದಕ್ಕೆ ಅದನ್ನು ಚಾಲನೆ ಮಾಡ್ಯಾರ ಅಂತ ಹೋರಾಟ ಹಮ್ಮಿಕೊಂಡಿದೆ ಸರ್. ಅಲ್ಲಿ ಎಲ್ಲ ಜಿಲ್ಲೆಗಳಿಂದ ಸುಮಾರು 1.5 ಲಕ್ಷ ಜನ ಸೇರ್ಬೋದು ಸರ್. ಫ್ರೀಡಂ ಪಾರ್ಕ್ ಸರ್ 19ನೇ ತಾರೀಕು ಬೆಳಗ್ಗೆ ಕುರಿಗಾಯಿಗಳ ನಡೆ ವಿಧಾನಸೌಧ ಕಡೆ ಫ್ರೀಡಂ ಪಾರ್ಕ್ನಿಂದ ಹಾರ್ದಿಕ ಸ್ವಾಗತ ಬಯಸುತ್ತಾ 19ನೇ ತಾರೀಕು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ನಡೀತಕ್ಕಂಥ ಒಂದು ಹೋರಾಟ. ಈ ಹೋರಾಟದ ವಿಷಯದ ಬಗ್ಗೆ ಆಗಾಗಲೇ ಅಧ್ಯಕ್ಷರಾದಂಥ ಗೋಪಾಲ್ಜಿ ಅವರು ತಮಗೆ ತಿಳಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಬೇಕಂಥೇಳಿ ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕರ್ನಾಟಕದ ಎಲ್ಲ ಶಾಸಕರಿಗೆ ನಮ್ಮ ಮನವಿ ಏನದಂತಂದ್ರೆ, ಈ ಒಂದು ಅಟ್ರಾಸಿಟಿ ಕಾಯ್ದೆ ಏನಿದೆ, ಇದೊಂದು ಕುರಿಗಾಯಿಗಳಿಗಿದೆ ಏನಂದ್ರೆ ದ ಟ್ರೆಡಿಷನಲ್ ಮೈಗ್ರೇಟರಿ ಶೆಪರ್ಡ್ಸ್ ಅಂದರೆ ಪ್ರೊಟೆಕ್ಷನ್ ಅಗೇನೆಸ್ಟ್ ಅಟ್ರಾಸಿಟಿ ಆ್ಯಂಡ್ ಪ್ರೊವಿಷನ್ ಆಫ್ ವೆಲ್ಫೇರ್, ಈ ಬಿಲ್ ಪಾಸ್ ಮಾಡಬೇಕಂಥೇಳಿ ನಮ್ಮದೊಂದು ಮನವಿ ಇದೆ. ಈ ಮುಖ್ಯಮಂತ್ರಿಗಳು ಈಗಾಗಲೇ 24-25ನೇ ಸಾಲಿನ ಅಧಿವೇಶನದಲ್ಲಿ ಮಾಡಬೇಕಾಗಿತ್ತು, ಇನ್ನೂ ಅವರು ಮಾಡಿಲ್ಲ. ನಮ್ಮದು ಹೋರಾಟ ಏನದಂತಂದ್ರೆ ಮಾಡಬೇಕು ಅವ್ರಿಗೆ. ಒಂದು ಕುಲಕಸಬಾಗಿದೆ, ಇದು ಒಂದು ಕಸಬಾಗಿದೆ. ಈ ಕಸಬು ಯಾರಿಗೆ ಒಂದು ಜಾತಿ ಧರ್ಮಕ್ಕೆ ಸೀಮಿತ ಇಲ್ಲ. ಆದರೂ ಇದರ ಹೆಚ್ಚಿನ ಜನಸಂಖ್ಯೆವಾಗಿ ಬುಡಕಟ್ಟು ಜನರು ಏನಂತಂದ್ರೆ ಇದು ಒಂದು ಕುರಿಗಾಯಿಕೆ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಅನೇಕ ಅತ್ಯಾಚಾರಗಳು ಆಗ್ತಾ ಇದ್ದಾವೆ. ಒಂದು ಹೆಣ್ಮಗಳ ಮೇಲೆ ರೇಪ್ ಆಗ್ತದೆ ಕುರಿಕಾಯಿ ಹೆಣ್ಮಗಳ ಮೇಲೆ. ಅಂದ್ರೆ ಇವ್ರ ಜನರು ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ?
ಸೊ ಅದಕ್ಕಾಗಿ ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳೋಕೆ ಈ ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ 19 ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಕುರಿಗಾಹಿಗಳು ಬರಬೇಕಂತೇಳಿ ಮನವಿ ಮಾಡ್ತೀವಿ. ಅದೇ ರೀತಿಯಾಗಿ ತಮ್ಮ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ವಿನಂತಿ ಏನಂದರೆ ಹೆಚ್ಚಿನ ಈ ಸುದ್ದಿಯನ್ನು ಎಲ್ಲ ಹಳ್ಳಿಗೆ ಮುಟ್ಟಿಸಿ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ನನ್ನ ಹೆಸರು ತುಕಾರಾಮ್ ಚಿಮ್ಕೋಡೆ ಅಂತೇಳಿ ಗೌಂಡ ಪರ ಸಂಘಟನೆಗಳ ಒಕ್ಕೂಟ ಬೀದರ್ ಜಿಲ್ಲಾಧ್ಯಕ್ಷನಾಗಿ ಮಾತಾಡಿದ್ದೇನೆ. ಧನ್ಯವಾದ. ಈ ತಿಂಗಳ 17ರಂದು ಸೋಮವಾರ ಸಾಯಂಕಾಲ 4 ಗಂಟೆಗೆ ಮುಗಳಕೋಡ್ ಜಿಡಗ ಮಠದ ಪರಮಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಪ್ರಯುಕ್ತ ನಗರದ ನೌಬಾದ್ನಲ್ಲಿರುವಂತಹ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಮಠದಲ್ಲಿ ಶ್ರೀ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳ ದಿವ್ಯ ಒಂದು ಪ್ರತಾಪದಲ್ಲಿ ಆಗಮಿಸಿ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಮಠದ ಸದ್ಭಕ್ತರಾಗಿರುವಂತಹ ಮಲ್ಲಿಕಾರ್ಜುನ ಡಾಕುಳ್ಗಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಪೂಜ್ಯರನ್ನ ನೌಬಾದ್ ಶ್ರೀ ಬಸವೇಶ್ವರ ವೃತ್ತದಿಂದ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಒಂದು ಮಹಾಮಠದವರೆಗೆ ಡೊಳ್ಳು ವಾದ್ಯ ಬಾಜಾ ಭಜಂತ್ರಿಗಳ ಮೂಲಕವಾಗಿ ಇತರ ಮೇಳಗಳೊಂದಿಗೆ ಸಂಭ್ರಮ ಸಡಗರದಿಂದ ಸ್ವಾಗತಿಸಲಾಗ್ತಾ ಇದೆ. ತದನಂತರ ಪೂಜ್ಯರ ಸಿಂಹಾಸನಾರೋಹಣ, ಕಿರೀಟ ಧಾರಣೆ, ಪಾದಪೂಜೆ ಬಳಿಕ ಭಕ್ತರನ್ನು ಉದ್ದೇಶಿಸಿ ಪೂಜ್ಯರು ದರ್ಶನವನ್ನು ನೀಡಿ ಆಶೀರ್ವಚನವನ್ನು ನೀಡುತ್ತಾರೆ. ನಂತರ ಎಲ್ಲರಿಗೂ ಕೂಡ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎನ್ನುವಂತಹ ಈ ಒಂದು ಸಮಗ್ರ ಕಾರ್ಯಕ್ರಮದ ಒಂದು ಮಾಹಿತಿಯನ್ನು ಡಾಕುಳ್ಗಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು, ರಾಜಕೀಯ ಧುರೀಣರು ಹಾಗೂ ಉದ್ಯಮಿಗಳು ಪಾಲ್ಗೊಳ್ಳುತ್ತಾ ಇದ್ದಾರೆ. ಪ್ರಯುಕ್ತ ಬೀದರ್ ಜಿಲ್ಲೆಯ ಎಲ್ಲ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜ್ಯರ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮಠದ ವ್ಯವಸ್ಥಾಪಕರಾದ ಡಾಕುಳ್ಗಿ ಕರೆ ನೀಡಿದರು. ಎಐಸಿಸಿ ಸಂಯೋಜಕ ಜಾನ್ಸನ್ ಘೋಡೆ ಮಾತನಾಡಿ, ಸುಮಾರು 20 ವರ್ಷಗಳ ಹಿಂದೆ ಬೀದರ್ನಲ್ಲಿ ಶ್ರೀಗಳ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೀಗಾಗಿ ಹಲವು ವರ್ಷಗಳ ನಂತರ ನಗರಕ್ಕೆ ಆಗಮಿಸುತ್ತಿರುವ ಪೂಜ್ಯರ ದರ್ಶನ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಮಾಂಜರಾ ಎಕ್ಸ್‌ಪ್ರೆಸ್ ಕನ್ನಡ ದಿನಪತ್ರಿಕೆ ಸಂಪಾದಕ ಚಂದ್ರಕಾಂತ್ ಜೋಪಾಟೆ, ಮಾಜಿ ನಗರಸಭೆ ಸದಸ್ಯ ರಾಜು ಹತ್ತಿ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಪ್ರಭು ಶೆಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಷಡಕ್ಷರಿ ಶಿವ ಸಿದ್ದರಾಮೇಶ್ವರ ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ಅನಂತ ಕೋಟಿ ಪ್ರಣಾಮ ಹೊಂದಿಸುತ್ತಾ, ನಾಳೆ 17 ತಾರೀಕು ವಾರ ರವಿವಾರ ದಿವಸ ಭಾಳ ವಿಜೃಂಭಣೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ಭವ್ಯವಾದ ಮೆರವಣಿಗೆಯೊಂದಿಗೆ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮ ನೌಬಾದ್ದಲ್ಲಿ ತಮ್ಮ ಪಾದಪೂಜೆ ಜೊತೆ ಸದ್ಭಕ್ತರಿಗೆ ಉಳಿದ ಬೀದರ್ ಜಿಲ್ಲಾ ಎಲ್ಲ ಮಠದ ಶಾಖಾ ಮಠದ ಹಾಗೂ ಹಳ್ಳಿಯಿಂದ ಬಂದಂಥ ಭಕ್ತಾದಿಗಳಿಗೆ ಪರಮ ಪೂಜ್ಯರ ಕೃಪಾ ಆಶೀರ್ವಾದ ಹಾಗೂ ಪರಮ ಪೂಜ್ಯರ ಪಾದ ಪೂಜೆವು ಇವೆಲ್ಲವನ್ನು ತಾವು ಬಂದು ಆನಂದ ಪಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಕೇಳ್ಕೊತೇವೆ. ಹಾಗೂ ಪರಮ ಪೂಜ್ಯರು ಬೀದರ್ ಬರುವುದು ಭಾಳ ದಿವಸ ಆಯ್ತು. ಕಾರ್ಯಕ್ರಮ ಆಗೋದು ಅಂತೂ ಭಾಳ ಸುಮಾರು 20 ವರ್ಷ ಮೊದಲಾಗಿದೆ. ಈಗ ಬಂದಿದ್ದಾರೆ. ತಾವು ಬಂದು ಪರಮ ಪೂಜ್ಯರ ಆಶೀರ್ವಾದ ತೆಗೆದುಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ ಬೇಡಿಕೊಳ್ಳುತ್ತೇನೆ. ಹಾಗೆ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ವಿಜೃಂಭಣೆ ಇದೆ. ಮಲ್ಲಿಕಾರ್ಜುನ್ ನಮ್ಮ ಮುಗಳಕೋಡ ಮ್ಯಾನೇಜರ್ ಎಲ್ಲ ಸವಿಸ್ತರವಾಗಿ ಹೇಳಿದ್ದಾರೆ. ಇದೇ 17ನೇ ತಾರೀಕಿಗೆ ಸಾಯಂಕಾಲ ಪರಮ ಪೂಜ್ಯ ಅಪ್ಪಾಜಿಯವರ ಮೆರವಣಿಗೆ ಇದೆ. ನೌಬಾದ್ದಿಂದ ಯಲ್ಲಾಲಿಂಗೇಶ್ವರ ಪುಣ್ಯಾಶ್ರಮ ತನ. ಅದಕ್ಕೆಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಪಡೆದು ಪುನೀತರಾಗಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಸರ್, ಇದೇ ಶ್ರಾವಣ ಮಾಸದ ನಿಮಿತ್ತ ಈಗಾಗಲೇ ಪೂಜ್ಯ ಅಪ್ಪಾಜಿಯವರು ಸುಮಾರು ಒಂದು 10-15 ವರ್ಷದ ಹಿಂದೆ ಏನಪ್ಪ ಅಂದ್ರೆ ಪ್ರತಿ ವರ್ಷದಂತ ನೌಬಾದ್ಯ ಮಾಡ್ತಿದ್ರು. ಸ್ವಲ್ಪ ಪೆಲೆ ಏನಾಯಿತು, ಈಗಾಗಲೇ ಸ್ವಲ್ಪ ಜರ ಗ್ಯಾಪ್ ಆಗಿ ಮಟ್ಟಿ ಪೂಜ್ಯ ಅಪ್ಪಾಜಿಯವರಿಗೆ 5 ರಾಜ್ಯದಾಗ ಹೋಗೋದಿದೆ. ಪೂಜ್ಯ ಅಪ್ಪಾಜಿಯವರ ಎಲ್ಲ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ಹೀಗಾಗಿ ಅಪ್ಪಾಜಿಯವ್ರ ಸಮಯ ಇದಾಗಿಲ್ಲ. ಅದಕ್ಕೆಲ್ಲ ಭಕ್ತಾದಿಗಳ ಇಚ್ಛೆ ಮೇರೆಗೆ ಎಲ್ಲೇ ಹೋಗಿ ಬೀದರ್ನ ಎಲ್ಲ ಭಕ್ತಾದಿಗಳು ಪೂಜ್ಯ ಅಪ್ಪಾಜಿಯವ್ರಿಗೆ ಹೋಗಿ, ಇಲ್ಲಪ್ಪ ತಾವು ಬೀದರ್ ಬರಬೇಕು, ಭಾಳಷ್ಟು ದಿವಸ ಆಯಿತು ಬೀದರ್ ಕಾರ್ಯಕ್ರಮ ಶ್ರಾವಣದಾಗಿಲ್ಲ, ಅದಕ್ಕೆ ಈ ಸಲ ಬರ್ಬೇಕಂತೇಳಿ ಎಲ್ಲ ಹೋಗಿ ಭಕ್ತಾದಿಗಳು ಕೇಳ್ಕೊಂಡು ಪೂಜ್ಯ ಅಪ್ಪಾಜಿಯವ್ರು 17ನೇ ತಾರೀಕಿಗೆ ಬರ್ತೀನಿ ನಾನು, ತಮಗೆ ಏನಿದಿಲ್ಲ ಅಂತ. ಈಗಾಗಲೇ ಅಪ್ಪರ್ ಹೊಂಟ್ರು ಅಂದ್ರೆ ಹೆಂಗಾಗ್ಯದ ಅಂದ್ರೆ ಬೀದರ್ದ ದಸರಾ ಹಬ್ಬ ಅದಪ್ಲಾಗಿ ಹೋಗ್ಯದ. ಈಗೆಲ್ಲ ಭಕ್ತರ ಮೇಲೆ ನೋಡಿ ಖುಷಿಯಾಗಿ ಹೋಗ್ಯದ. ಅದಕ್ಕೆಲ್ಲ ಭಕ್ತಾದಿಗಳು ಈಗಾಗಲೇ 5 ರಾಜ್ಯದಿಂದ ಎಲ್ಲ ಭಕ್ತಾದಿಗಳು ಆಗಮಿಸ್ತಾರಂತ, ಭಾಳಷ್ಟು ಜನ ಬರ್ತಂಥ ನಿರೀಕ್ಷೆ ಇದೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಪೂಜ್ಯ ಅಪ್ಪಾಜಿಯವರು ಆಶೀರ್ವಾದ ಪಡಬೇಕಂತ ಹೇಳ್ತೀವಿ.
ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಕುರಿತು ಸರ್ಕಾರಕ್ಕೆ ಸಲ್ಲಿಸಲಾದ ವರದಿಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ಬಲಗೈ ಹೊಲೆಯ ಸಮುದಾಯದ ಮುಖಂಡರು ಬೀದರ್ ನಗರದಲ್ಲಿ ಬೃಹತ್ ಹೋರಾಟವನ್ನು ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದ ಸಮುದಾಯದ ಜನರು ಗೋ ಬ್ಯಾಕ್ ನಾಗಮೋಹನ್ ದಾಸ್ ಘೋಷಣೆಗಳನ್ನು ಕೂಗಿದ್ರು. ಜೊತೆಗೆ ನಾಗಮೋಹನ್ ದಾಸ್ ಅವರಿಗೆ ಧಿಕ್ಕಾರವನ್ನು ಕೂಗಿದ್ರು. ಬೇಕಂತಲೇ ಬಲಗೈ ಸಮುದಾಯದವರ ಒಂದು ಸಂಖ್ಯೆ ಕಡಿಮೆ ತೋರಿಸಲಾಗಿದೆ. ವ್ಯವಸ್ಥಿತವಾಗಿ ಬಲಗೈ ಸಮುದಾಯದವರಿಗೆ ಒಂದು ತುಳಿಯುವಂತಹ ಹುನ್ನಾರ ಇದರಲ್ಲಿ ಅಡಗಿದೆ ಎನ್ನುವಂತಹ ಒಂದು ಆಕ್ರೋಶವನ್ನು ಮುಖಂಡರು ಹೊರಹಾಕ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವಂತಹ ಸಂವಿಧಾನಿಕ ಹಕ್ಕೇನಿದೆ ಅದನ್ನು ಸರಿಸಮಾನವಾಗಿ ಹಂಚಬೇಕು. ಒಂದು ಮನೆಯಲ್ಲಿ ಅಣ್ಣ ತಮ್ಮರು ಇದ್ದಾರೆ ಅಂತಂದರೆ ಅವರಿಗೆ ಸರಿಸಮಾನವಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ಯಾವ ರೀತಿಯಾಗಿ ಹಂಚಲಾಗುತ್ತೋ ಆ ರೀತಿ ನಮಗೆ ನೀಡಿರುವಂಥ ಹಕ್ಕುಗಳನ್ನು ಸಮಾನವಾಗಿ ಹಂಚಬೇಕು. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಮಾಡಬೇಡಿ ಎಂದು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಈ ಕುರಿತು ಒಂದಿಷ್ಟು ವಿಡಿಯೋ ತುಣುಕುಗಳನ್ನು ನೋಡ್ಕೊಂಡು ಬರೋಣ ಬನ್ನಿ. ಕೆಡಿಪಿ ಸಭೆ ಪತ್ರಿಕಾ ದಿನಾಚರಣೆ ಹಾಗೂ ಕಳೆದ ಹಲವು ದಿವಸಗಳಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳದೆ ತಮ್ಮ ಕರ್ತವ್ಯದಿಂದ ನುಣುಚಿಕೊಂಡ ಔರಾದ್ ಶಾಸಕ ಪ್ರಭು ಚೌಹಾಣ್ ಅವರು ಇದ್ದಕ್ಕಿದ್ದಂತೆ ತಿರಂಗ ಯಾತ್ರೆಯಲ್ಲಿ ಪ್ರತ್ಯಕ್ಷಗೊಂಡಿದ್ದಾರೆ. ತಿರಂಗ ಯಾತ್ರೆಯಲ್ಲಿ ನೀವು ಪಾಲ್ಗೊಳ್ಳಿ, ನಮಗೆ ಸಂತೋಷ ಇದೆ, ಆದರೆ ನಿಮ್ಮ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಿ ಎಂದು ಏಕ್ತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಒಂದು ಯುವತಿಯರ ಜೊತೆ ಒಂದು ಚೆಲ್ಲಾಟವನ್ನು ಆಡಿ ಅವಿತುಕೊಂಡಿರುವಂತಹ ತಮ್ಮ ಪುತ್ರ ಪ್ರತೀಕ್ ಚೌಹಾಣ್ಗೆ ಎಲ್ಲಿ ಬಚ್ಚಿಟ್ಟಿದ್ದೀರಿ ಎಂದು ಈ ನೆಲದ ಕಾನೂನಿನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ ಎಂದು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರು ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇತ್ತೀಚೆಗೆ ಔರಾದ್ ಹಾಗೂ ಕಮಲನಗರ್ ತಾಲೂಕುಗಳಲ್ಲಿ ವಿಪರೀತ ಮಳೆಯಾಗಿದೆ. ರೈತರಿಗೆ ಒಂದು ಬೀಜದ ಕೊರತೆ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಅನೇಕ ಬಡವರ ಒಂದು ಮನೆಗಳು ಮಳೆಯಿಂದ ಕುಸಿದು ಹೋಗಿದೆ. ಬೆಳೆ ಹಾನಿಯಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಕ್ಷೇತ್ರದ ಶಾಸಕ ಪ್ರಭು ಚೌಹಾಣ್ ಅವರು ಆ ಕಡೆ ಗಮನ ಹರಿಸದೆ ಕರ್ತವ್ಯದಿಂದ ಎಲ್ಲೋ ಒಂದು ಕಡೆ ವಿಮುಖರಾದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ ಎನ್ನುವಂಥ ಮಾತನ್ನು ರವೀಂದ್ರ ಸ್ವಾಮಿ ಅವರು ಹೇಳ್ತಾರೆ. ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿದ್ರು. ಸಂವಿಧಾನದ 4ನೇ ಅಂಗ ಅಂತ ಕರೆಸ್ಕೊಳ್ಳುತ್ತೆ. ಆದರೂ ಕೂಡ ಅಲ್ಲಿಯೂ ಕೂಡ ಗೈರಾದರು. ರೈತರಿಗೆ ಬೀಜ ವಿತರಣೆ ಮಾಡಲಾಗ್ತಾ ಇದೆ. ಕಿರಿಕಿರಿ ಆಗ್ತಾ ಇದೆ. ಎದುರುಗಡೆ ನಿಂತು ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಆದರೆ ಮಗನನ್ನು ಕಾಪಾಡೋದ್ರಲ್ಲೇ ಬ್ಯುಸಿ ಆದ್ರ, ನೆಲದ ಕಾನೂನನ್ನೇ ಮೀರ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನು ರವೀಂದ್ರ ಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಪ್ರತಿ 3 ತಿಂಗಳಿಗೊಮ್ಮೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ನಡೆದ ಕೆಡಿಪಿ ಸಭೆಯಲ್ಲಿ ಭಾಗವಹಿಸದೆ ದೂರ ಉಳಿದಿದ್ದು ಅಲ್ಲದೆ ಕ್ಷೇತ್ರದಲ್ಲಿನ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಂದ ವಿಮುಖರಾಗಿದ್ದಾರೆ. ಸಂವಿಧಾನದ 4ನೇ ಅಂಗವೆಂದು ಕರೆಸಿಕೊಳ್ಳುವ ಪತ್ರಿಕಾ ದಿನಾಚರಣೆಯಲ್ಲೂ ಸಹ ಭಾಗವಹಿಸದೇ ಇರುವುದು ವಿಪರ್ಯಾಸದ ಸಂಗತಿ ಎಂದಿದ್ದಾರೆ. ತಾಲೂಕಿನಲ್ಲಿ ರೈತರಿಗೆ ರಸಗೊಬ್ಬರದ ಕೊರತೆ ಉಂಟಾಗಿದ್ದು ಅಲ್ಲಿ ಕೇಳುವ ಜನಪ್ರತಿನಿಧಿಗಳೇ ಇಲ್ಲದಿರುವಾಗ ರೈತರ ಪರಿಸ್ಥಿತಿ ಏನಾಗಬೇಕು ಒಂದು ಕ್ಷಣ ವಿಚಾರ ಮಾಡಬೇಕಾಗಿದೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕ್ಷೇತ್ರದ ಶಾಸಕರು ಎದುರು ನಿಂತು ಸಮರ್ಪಕ ಗೊಬ್ಬರ ವಿತರಣೆಗೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಅವರೇ ಎಲ್ಲ ಜವಾಬ್ದಾರಿಗಳಿಂದ ನುಡಿಸಿಕೊಂಡ್ರೆ ಹೇಗೆ ಎಂದು ಪ್ರಶ್ನೆ ಮಾಡಿದ ರವೀಂದ್ರ ಸ್ವಾಮಿಯವರು ಈ ನೆಲದ ಕಾನೂನು ಎಲ್ಲರಿಗೂ ಅಷ್ಟೇ, ಶಾಸಕರಿಗೊಂದು ಜನರಿಗೊಂದು ಇರುವುದಿಲ್ಲ ಎಂಬುದನ್ನು ಅರಿತು ಈಗಲಾದರೂ ತಾವುಗಳು ಕ್ಷೇತ್ರದಲ್ಲಿ ನಿರಂತರವಾಗಿ ಇದ್ದು ಜವಾಬ್ದಾರಿ ವ್ಯಕ್ತಿಯಾಗಿ ತಮ್ಮ ಮಗನನ್ನು ಬಚ್ಚಿಡದೆ ಕಾನೂನಿಗೆ ಗೌರವ ನೀಡಿ ಅವರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಎನ್ನುವಂಥ ಮಾತನ್ನು ಕೂಡ ರವೀಂದ್ರ ಸ್ವಾಮಿಯವರು ಹೇಳಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.